ಶನಿವಾರವರೆಗೂ ಪೌರ ಕಾರ್ಮಿಕರದು ಬೇಡಿಕೆಯನ್ನ ಫುಲ್ಫಿಲ್ ಮಾಡಿದರೆ ಸೋಮವಾರ ನಿಮ್ಮ ಜೊತೆ ಮಾತನಾಡಿದ್ದೆ. ನಾನು ಇನಿಷಿಯೇಟಿವ್ ಶನಿವಾರ ಘೋಷಣೆ ಮಾಡಬಹುದು ಅಂತ. ಮುಖ್ಯಮಂತ್ರಿಗಳು ಇಲ್ಲಿ ಹೈದರಾಬಾದ್ ಹೋಗಿದ್ರು, ಹೈದರಾಬಾದಿಂದ ನಿನ್ನೆಲ್ಲ ಬಂದಿದ್ದಾರೆ. ನಿನ್ನೆ ಆಗ್ಬಿಡೋದು ನಿನ್ನೆನೂ ನೋಡಿದ್ವಿ, ನಿನ್ನೆನೂ ಆಗಿಲ್ಲ. ಇವತ್ತಾಗ್ತದಂತ ನಿರೀಕ್ಷೆ ಇಟ್ಟಿದ್ದೀವಿ, ನೋಡುವ ಏನ್ ಮಾಡ್ತಾರಂತ. ಅವತ್ತು ಯಾವತ್ತೂ ನಮ್ಮ ಪೌರ ಕಾರ್ಮಿಕರು ಬೇಡಿಕೆ ನಡೆಸ್ಕೊಟ್ಟಿಲ್ಲ ಅಂದ್ರೆ ನಾವು ಅಂತೂ ಇಲ್ಲಿಂದ ಹೋಗೋದು ಪ್ರಶ್ನೆನೇ ಬರಲ್ಲ. ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಬರುತ್ತೀನಿ, ನಿಮ್ ಜೊತೆನೇ ಇರ್ತೀನಿ. ನಿಮ್ ಬೇಡಿಕೆ ಪೂರ ಆಗೋದು ನಾನು ಬಿಟ್ಟು ಎಲ್ಲೂ ಹೋಗಲ್ಲ. ಒಂದು ನಿಮಿಷ, ಯಾವುದೂ ದೊಡ್ಡ ವಿಚಾರ ಇಲ್ಲ. ಅವ್ರ ಬೇಡಿಕೆನ ಇರೋದು ಯಾವುದೂ ದೊಡ್ಡ ವಿಚಾರ ಇಲ್ಲ. ಅವರು ಸ್ವಲ್ಪ ಜನನ ಪರ್ಮನೆಂಟ್ ಮಾಡಿ ಅಂತ ಕೇಳ್ಕೊತವ್ರೆ. ಅವ್ರ ಸಂಬಳನ ಏನು ನಾವು 18,000 ಕೊಡ್ತಾಯಿದ್ದೀವಿ, 35,000 ಕೊಡಿ ಅಂತ ಕೇಳ್ಕೊಂಡವ್ರೆ. ಟೋಟಲ್ ಇಡೀ ಸ್ಟೇಟಲ್ಲಿ ಪೌರ ಕಾರ್ಮಿಕರು ಇರೋದು 48,000ನೇ. ಅವ್ರು ಕೇಳ್ತಾ ಇರೋದು 17,000 ರೂಪಾಯಿ ಜಾಸ್ತಿ ಕೇಳ್ತಾರೆ, ಹೆಚ್ಚಾಗಿ ಏನು ಕೇಳ್ತಾ ಇಲ್ಲ. ಈಗ 2016ರಲ್ಲಿ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಅವರು 7,000 ಇದ್ದಿದ್ದು 18,000 ಮಾಡಿದ್ರು. ಅದಾಗಿ 18,000 ಆದಮೇಲೆ 7 ವರ್ಷ ಆಗಿದೆ. 7 ವರ್ಷದಲ್ಲೂ 1 ಪೈಸಾನು ಅವ್ರಿಗೆ ಜಾಸ್ತಿ ಮಾಡಿಲ್ಲ. ಅವ್ರ ಬೇಡಿಕೆಯನ್ನು ಯಾವುದೂ ಜಾಸ್ತಿ ಅಷ್ಟು ಡಿಮ್ಯಾಂಡ್ ಇಲ್ಲ. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು, ಹಗಲು ರಾತ್ರಿ ದುಡಿಯೋರವರು. ಕೋವಿಡಲ್ಲಿ ಕಣ್ಣಾರೆ ನಾವು ನೋಡಿದ್ದೀವಿ. ಇವತ್ತು ನಾವು ಸ್ವಚ್ಛ ಬೆಂಗಳೂರು ಅಂತೀವಿ, ಕ್ಲೀನ್ ಸಿಟಿ ಅಂತೀವಿ. ಯಾರಿಂದ ಸಾಧ್ಯ? ನಿಮ್ಮಿಂದ ಸಾಧ್ಯನಾ? ನಮ್ಮಿಂದ ಸಾಧ್ಯ. ಇದು ಪೌರ ಕಾರ್ಮಿಕರಿಂದ ಸಾಧ್ಯ ಆಗಿದ್ದು. ನಮ್ಮ ಹೆಸರು ಬಂದಿರೋದು ಕ್ಲೀನ್ ಸಿಟಿ, ಸ್ವಚ್ಛ ಬೆಂಗಳೂರು ಅಂತ ಬಂದಿರೋದು ಕಾರಣ ಅಂದರೆ ಅವರಿಂದ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊತೀನಿ. ಕಷ್ಟದಲ್ಲಿದ್ದಾರೆ ಅವರು. ಈಗ 18,000 ಕಟ್ಟಾಗಿ ಅವ್ರು ಬರೋದೇ ಕೈಯಲ್ಲಿ ಅವ್ರಿಗೆ 13,000 ರೂಪಾಯಿನೂ ಬರ್ತದೆ. ನಾನು ಏನು ಪೌರ ಕಾರ್ಮಿಕರು ಮಾಡ್ತಿದ್ರೆ ನಾನು ಕಣ್ಣಾರೆ ನೋಡಿದೆ.